ಚೈನಾ ದೇಶದ ಬಗ್ಗೆ ಉದ್ದುದ್ದ ಭಾಷಣ ಮಾಡಿದ್ದಾರೆ. ಭಾರತ ಚೈನಾ ದೇಶಕ್ಕೆ ಜಾಗ ಕೊಟ್ಬಿಟ್ಟಿದೆ, ಭಾರತ ಚೈನಾ ದೇಶಕ್ಕೆ ಸರೆಂಡರ್ ಆಗ್ತಾ ಇದೆ, ಚೈನಾ ದೇಶದ ಎದುರುಗಡೆ ಮಂಡಿ ಊರಿ ಕೂತಿದೆ ಅಂತ. ನಾನು ನಿಮಗೆ ಇವತ್ತು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ರಾಹುಲ್ ಗಾಂಧಿ ಅವರೇ. ದೇಶದ ಇತಿಹಾಸ, ನಿಮ್ಮ ಮುತ್ತಾತನ ಇತಿಹಾಸ ನಿಮಗೆ ಗೊತ್ತಿದೆ. ಚೈನಾ ದೇಶದ ಮೇಲೆ ಯುದ್ಧ ಆದಾಗ ಭಾರತದ ನೇತೃತ್ವ ಮಾಡಿದ್ಯಾರು? ನೆಹರು ಅವರು. ಆ ಯುದ್ಧ ಒಂದನೇ ಇವತ್ತು ಭಾರತದ ಆರ್ಮಿ ಇವತ್ತಿನ ತನಕ ಸೋತಿರೋದು ಚೈನಾ ಮೇಲೆ, ಅದು ಒಂದೇ ಯುದ್ಧವನ್ನು. UN ನಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಸೀಟನ್ನು ಭಾರತಕ್ಕೆ ಕೊಡ್ತಾರೆ ಅಂತಂದಾಗ ನಮಗೆ ಬೇಡ, ನಮ್ಮ ಸೆಕ್ಯೂರಿಟಿ ಕೌನ್ಸಿಲ್ ಸೀಟನ್ನು ನೀವು ಚೈನಾಕ್ಕೆ ಕೊಡಿ ಅಂತ ಕೊಟ್ಟಿದ್ದು ಇದೇ ನೆಹರು. ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಏನು ಮಾತ್ರ ಬೆಳೆಯುತ್ತೆ? ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಒಂದು ಬಿಡಿ ಹುಲ್ಲು ಕೂಡ ಬೆಳೆಯೋದಿಲ್ಲ. ಅದರಿಂದ ಅದನ್ನು ನಾವು ಪಾಕಿಸ್ತಾನಕ್ಕೋ ಚೈನಾಗೋ ಕೊಡ್ಬೋದು ಅಂತ ಈ ಪಾಲಿಸಿಯನ್ನು ದೇಶದ ಸಂಸತ್ನಲ್ಲಿ ಭಾಷಣ ಮಾಡಿದ್ಯಾರು? ನಿಮ್ಮ ಮುತ್ತಾತ ನೆಹರು. ಜೆ ಸಿಂಗ್ ಅನ್ನುವಂಥ ಭಾರತ ದೇಶದ ಫಾರ್ಮರ್ ಆರ್ಮಿ ಜನರಲ್ಲು ಸೋನಿಯಾ ಗಾಂಧಿಯವರು ಸಿಯಾಚಿನ್ ಗ್ಲೇಷಿಯರ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಯಾವ ರೀತಿ UPA ಸರ್ಕಾರದ ಸಂದರ್ಭದಲ್ಲಿ ನಿರ್ಧಾರ ಮಾಡಿದ್ರು, ಮನಮೋಹನ್ ಸಿಂಗ್ರ ಮೇಲೆ ಯಾವ ರೀತಿ ಒತ್ತಡ ಹೇರ್ತಾ ಇದ್ರು ಅನ್ನೋದನ್ನ ಇತ್ತೀಚೆಗೆ ಅವರು ಬರೆದಿರುವಂಥ ಪುಸ್ತಕದಲ್ಲಿ ಅವರು ಜಗಜ್ಜಾಹೀರ್ ಮಾಡಿದ್ದಾರೆ. ನೆಹರು ಅವರಿಂದ ಪ್ರಾರಂಭ ಮಾಡಿ ಸೋನಿಯಾ ಗಾಂಧಿವರೆಗೂ ಕೂಡ ದೇಶದ ಬಾರ್ಡರ್ಗಳನ್ನು ಸುರಕ್ಷಿತವಾಗಿಡದಲೆ, ದೇಶದ ಯುದ್ಧಗಳನ್ನು ಸೋಲಿಸಿ, ದೇಶದ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ನ ಶಕ್ತಿ ಮಾಡದಲೆ, ಸಿಯಾಚಿನ್ ಗ್ಲೇಷಿಯರ್ನಂಥ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇರೋ ಜಾಗವನ್ನು ಪಾಕಿಸ್ತಾನಕ್ಕೆ, ಚೈನಾಗೆ ನಾವು ಗಿಫ್ಟ್ ಅಂತೆ ಕೊಡ್ತೀವಿ ಎನ್ನುವಂಥ ಅಫಿಷಿಯಲ್ ರೆಸಲ್ಯೂಷನ್ಗಳನ್ನು ಪಾಸ್ ಮಾಡಿ, ಯಾವುದೇ ಸಾಂವಿಧಾನಿಕ ಹುದ್ದೆ ಇಲ್ದಲೇನೂ ಕೂಡ ಆಸ್ ಎ ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಚೈನಾ ಸರ್ಕಾರದ ಜೊತೆಗೆ MOU ಸೈನ್ ಮಾಡಿಕೊಂಡು ಚೈನಾ ದೇಶದ ಏಜೆಂಟ್ನಂತೆ ಕೆಲಸ ಮಾಡ್ತಾ ಇರುವಂಥ ರಾಹುಲ್ ಗಾಂಧಿಯ ದೇಶಭಕ್ತಿಯ ಮೇಲೇನೆ, ದೇಶ ನಿಷ್ಠೆಯ ಮೇಲೇನೆ ಇವತ್ತು ಪ್ರಶ್ನೆ ಉಂಟಾಗಿದೆ. ರಾಹುಲ್ ಗಾಂಧಿಯ ಈ ಹಿಪಾಕ್ರಸಿ, ರಾಹುಲ್ ಗಾಂಧಿಯವರ ಈ ಸುಳ್ಳು ತುಂಬಿರುವಂಥ ಪಾಲಿಟಿಕ್ಸು, ವಿದೇಶದಲ್ಲಿ ಹೋಗಿ ದೇಶವನ್ನು ತುಚ್ಛವಾಗಿ ಮಾತನಾಡುವಂಥ ಈ ಮಾನಸಿಕತೆ, ಇದು ದೇಶದ ಯುವಕರಲ್ಲಿ ಅಸಹ್ಯ ಹುಟ್ಟಿಸಿದೆ. ದೇಶದ ಒಳಗಡೆ ಒಂದು ರೀತಿ ಮಾತನಾಡಿ ದೇಶದ ಹೊರಗಡೆ ಹೋಗಿ ದೇಶವನ್ನು ವಿಭಜನೆ ಮಾಡಬೇಕು ಅಂತ ಹೊರಟಿರುವಂಥ ಭಾರತ ವಿರೋಧಿ ಶಕ್ತಿಗಳು ಎಂತೆಂಥ, ಒಂದು ಕಡೆ ಖಾಲಿಸ್ತಾನಿಗಳ ಜೊತೆಗೆ, ಇನ್ನೊಂದು ಕಡೆ ಪಾಕಿಸ್ತಾನಿ ಏಜೆಂಟ್ಗಳ ಜೊತೆಗೆ, ಇನ್ನೊಂದು ಕಡೆ ಬಾಂಗ್ಲಾದೇಶಿ ಏಜೆಂಟ್ಗಳ ಜೊತೆಗೆ, ಇನ್ನೊಂದು ಕಡೆ ಚೈನಾ ದೇಶದ ಭಾಷೆ ಮಾತನಾಡ್ತಾ ಇನ್ನೇನು ಉಳಿದಿದೆ? ಬಹುಶಃ ನೆಕ್ಸ್ಟ್ ಮೀಟಿಂಗ್ನಲ್ಲಿ ವಿದೇಶ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವರು ಈ ಜಮಾತೆ ಇಸ್ಲಾಮಿನೋ ತಾಲಿಬಾನ್ ಟೆರರಿಸ್ಟ್ಗಳ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಈ ಮಟ್ಟಕ್ಕೆ ರಾಹುಲ್ ಗಾಂಧಿ ಅವರ ಸ್ವಾರ್ಥಕ್ಕೋಸ್ಕರ, ರಾಜಕಾರಣಕ್ಕೋಸ್ಕರ ದೇಶದ ವಿರುದ್ಧ ಎದ್ದು ನಿಂತಿರುವಂಥದ್ದು ಇವತ್ತು ನಮಗೆ ಕಾಣಿಸ್ತಾ ಇದೆ. ಈ ಆಟಿಟ್ಯೂಡನ್ನು, ಈ ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸನ್ನು ನಾವು ಖಡಾಖಂಡಿತವಾಗಿ ವಿರೋಧಿಸ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಯಾರು ಹಿಂದುಳಿದ ವರ್ಗದವರು, OBC, SC, ST ಸಮುದಾಯಕ್ಕೆ ಸೇರಿರುವಂಥವರು, ವಿಶೇಷವಾಗಿ ಇನ್ನು ಮುಂದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ರಿಸರ್ವೇಷನ್ನ ಪಡೆದು ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇರುವಂಥ ಯುವಕರಲ್ಲಿ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿಯ ಮಾನಸಿಕತೆಯನ್ನು, ರಿಸರ್ವೇಷನನ್ನು ನಾವು ತೆಗೆದುಹಾಕಬೇಕು ಅಂತ ಅವರು ಅಮೆರಿಕದಲ್ಲಿ ಮಾಡಿರುವಂಥ ಭಾಷಣವನ್ನು ನೀವು ನಿಮ್ಮ ಮನೆಗೂ ಕೂಡ ಇದನ್ನು ತಲುಪಿಸಿ, ರಾಹುಲ್ ಗಾಂಧಿಯವರ ಈ ಆಂಟಿ ರಿಸರ್ವೇಷನ್ ಮೈಂಡ್ಸೆಟ್ ಏನು ಅನ್ನೋದನ್ನು ನಾವು ಜಗಜ್ಜಾಹೀರ್ ಮಾಡಬೇಕಾಗಿದೆ. ನೆಹರುವಿಂದ ಪ್ರಾರಂಭ ಆಗಿ ರಾಹುಲ್ ಗಾಂಧಿವರೆಗೂ ಕೂಡ ಈ ರಿಸರ್ವೇಷನ್ನ ವಿರೋಧಿ, OBC ವಿರೋಧಿ, SC, ST ವಿರೋಧಿ ಕಾಂಗ್ರೆಸ್ ಪಾರ್ಟಿಯನ್ನು ಪ್ರತಿ ಚುನಾವಣೆಯಲ್ಲೂ ಕೂಡ ಅವರಿಗೆ ಸರಿಯಾದಂತಹ ಪಾಠ ಕಲಿಸಬೇಕಿದೆ. ಭಾರತದ ವಿರುದ್ಧವಾಗಿ ಭಾರತವನ್ನು ನೂರು ಹೋಳು ಮಾಡಬೇಕು ಅಂತ ಹೊರಟಿರುವಂಥ ಪಾಕಿಸ್ತಾನಿ, ಖಾಲಿಸ್ತಾನಿ, ಬಾಂಗ್ಲಾದೇಶಿ, ಚೈನೀಸ್ ಏಜೆಂಟ್ಗಳ ಮತ್ತೊಂದು ಏಜೆಂಟ್ನಂತೆ ಕೆಲಸ ಮಾಡ್ತಿರುವಂಥ ರಾಹುಲ್ ಗಾಂಧಿಗೆ ಸರಿಯಾದಂಥ ಪಾಠವನ್ನು ಪಂಚಾಯಿತಿ ಚುನಾವಣೆ ಇರಲಿ, ಪಾರ್ಲಿಮೆಂಟ್ ಚುನಾವಣೆ ಇರಲಿ, ಅದನ್ನು ಕಲಿಸಬೇಕಾಗಿರುವಂಥ ಪಾಠ ಕರ್ನಾಟಕದ ಜನತೆದಿದೆ. ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಈ ಕಡೆಗೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ರಾಜ್ಯದ ಜನತೆಗೆ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ಚೈನಾ ದೇಶದ ಬಗ್ಗೆ ಉದ್ದುದ್ದ ಭಾಷಣ ಮಾಡಿದ್ದಾರೆ. ಭಾರತ ಚೈನಾ ದೇಶಕ್ಕೆ ಜಾಗ ಕೊಟ್ಬಿಟ್ಟಿದೆ, ಭಾರತ ಚೈನಾ ದೇಶಕ್ಕೆ ಸರೆಂಡರ್ ಆಗ್ತಾ ಇದೆ, ಚೈನಾ ದೇಶದ ಎದುರುಗಡೆ ಮಂಡಿ ಊರಿ ಕೂತಿದೆ ಅಂತ.
ನಾನು ನಿಮಗೆ ಇವತ್ತು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ರಾಹುಲ್ ಗಾಂಧಿ ಅವರೇ. ದೇಶದ ಇತಿಹಾಸ, ನಿಮ್ಮ ಮುತ್ತಾತನ ಇತಿಹಾಸ ನಿಮಗೆ ಗೊತ್ತಿದೆ. ಚೈನಾ ದೇಶದ ಮೇಲೆ ಯುದ್ಧ ಆದಾಗ ಭಾರತದ ನೇತೃತ್ವ ಮಾಡಿದ್ಯಾರು? ನೆಹರು ಅವರು. ಆ ಯುದ್ಧ ಒಂದನ್ನೇ ಇವತ್ತು ಭಾರತದ ಆರ್ಮಿ ಇವತ್ತಿನ ತನಕ ಸೋತಿರೋದು ಚೈನಾ ಮೇಲೆ, ಅದು ಒಂದೇ ಯುದ್ಧವನ್ನು. UN-ನಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಸೀಟನ್ನು ಭಾರತಕ್ಕೆ ಕೊಡ್ತಾರೆ ಅಂತಂದಾಗ ನಮಗೆ ಬೇಡ, ನಮ್ಮ ಸೆಕ್ಯೂರಿಟಿ ಕೌನ್ಸಿಲ್ ಸೀಟನ್ನು ನೀವು ಚೈನಾಕ್ಕೆ ಕೊಡಿ ಅಂತ ಕೊಟ್ಟಿದ್ದು ಇದೇ ನೆಹರು. ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಏನು ಮಾತ್ರ ಬೆಳೆಯುತ್ತೆ? ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಒಂದು ಬಿಡಿ ಹುಲ್ಲು ಕೂಡ ಬೆಳೆಯೋದಿಲ್ಲ. ಅದರಿಂದ ಅದನ್ನು ನಾವು ಪಾಕಿಸ್ತಾನಕ್ಕೋ ಚೈನಾಗೋ ಕೊಡ್ಬೋದು ಅಂತ ಈ ಪಾಲಿಸಿಯನ್ನು ದೇಶದ ಸಂಸತ್ನಲ್ಲಿ ಭಾಷಣ ಮಾಡಿದ್ಯಾರು? ನಿಮ್ಮ ಮುತ್ತಾತ ನೆಹರು. ಜೆ ಸಿಂಗ್ ಅನ್ನುವಂಥ ಭಾರತ ದೇಶದ ಫಾರ್ಮರ್ ಆರ್ಮಿ ಜನರಲ್ಲು ಸೋನಿಯಾ ಗಾಂಧಿಯವರು ಸಿಯಾಚಿನ್ ಗ್ಲೇಷಿಯರ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಯಾವ ರೀತಿ UPA ಸರ್ಕಾರದ ಸಂದರ್ಭದಲ್ಲಿ ನಿರ್ಧಾರ ಮಾಡಿದ್ರು, ಮನಮೋಹನ್ ಸಿಂಗ್ರ ಮೇಲೆ ಯಾವ ರೀತಿ ಒತ್ತಡ ಹೇರ್ತಾ ಇದ್ರು ಅನ್ನೋದನ್ನು ಇತ್ತೀಚೆಗೆ ಅವರು ಬರೆದಿರುವಂಥ ಪುಸ್ತಕದಲ್ಲಿ ಅವರು ಜಗಜ್ಜಾಹೀರ್ ಮಾಡಿದ್ದಾರೆ. ನೆಹರು ಅವರಿಂದ ಪ್ರಾರಂಭ ಮಾಡಿ ಸೋನಿಯಾ ಗಾಂಧಿವರೆಗೂ ಕೂಡ ದೇಶದ ಬಾರ್ಡರ್ಗಳನ್ನು ಸುರಕ್ಷಿತವಾಗಿಡದಲೆ, ದೇಶದ ಯುದ್ಧಗಳನ್ನು ಸೋಲಿಸಿ, ದೇಶದ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ನ ಶಕ್ತಿ ಮಾಡದಲೆ, ಸಿಯಾಚಿನ್ ಗ್ಲೇಷಿಯರ್ನಂಥ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇರೋ ಜಾಗವನ್ನು ಪಾಕಿಸ್ತಾನಕ್ಕೆ ಚೈನಾಗೆ ನಾವು ಗಿಫ್ಟ್ ಅಂತೆ ಕೊಡ್ತೀವಿ ಎನ್ನುವಂಥ ಅಫಿಷಿಯಲ್ ರೆಸಲ್ಯೂಷನ್ಗಳನ್ನು ಪಾಸ್ ಮಾಡಿ, ಯಾವುದೇ ಸಾಂವಿಧಾನಿಕ ಹುದ್ದೆ ಇಲ್ದಲೇನೂ ಕೂಡ ಆಸ್ ಎ ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಚೈನಾ ಸರ್ಕಾರದ ಜೊತೆಗೆ MOU ಸೈನ್ ಮಾಡಿಕೊಂಡು ಚೈನಾ ದೇಶದ ಏಜೆಂಟ್ ಅಂತೆ ಕೆಲಸ ಮಾಡ್ತಾ ಇರುವಂಥ ರಾಹುಲ್ ಗಾಂಧಿಯ ದೇಶಭಕ್ತಿಯ ಮೇಲೇನೆ, ದೇಶ ನಿಷ್ಠೆಯ ಮೇಲೇನೆ ಇವತ್ತು ಪ್ರಶ್ನೆ ಉಂಟಾಗಿದೆ. ಇದೇನ್ ಪಾಪ ಅನ್ಬೇಕು ಕರ್ಮ ಅನ್ಬೇಕು ಗೊತ್ತಾಗ್ತಿಲ್ಲ. ವೀಕೆಂಡ್ ಅಂದ್ರೆ ಶೋಕಿ, ವೀಕೆಂಡ್ ಬಂದ್ರೆ ಮಸ್ತಿ, ಹೋಗೋದು ಹೋಟೆಲ್ಲು, ಕೈಯಲ್ಲಿ ಬಾಟಲ್. ದರ್ಶನ್ ಅಂದ್ರೆ ಅವನ್ ಧಿಮಾಕು ಅಷ್ಟ ಇಷ್ಟ ಜಮ್ ಅಂತಿದ್ದ ಜಗ್ಗುದಾದ ಈಗ ಸೆಲ್ ಹಿಂದೆ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಈಗಾಗ್ಲೇ ಬಳ್ಳಾರಿ ಜೈಲ್ ಸೇರಿ 16 ದಿನ ಆಯ್ತು. ಬೆಳಗಾದ್ರೆ ಜೈಲಲ್ಲೇ ಟಿಫನ್ನು, ಮಧ್ಯಾಹ್ನಕ್ಕೆ ಜೈಲಿನ ಮುದ್ದೆ ಜೊತೆ ಸ್ವಲ್ಪ ಮಜ್ಜಿಗೆ. ಇಷ್ಟಕ್ಕೆ ಜೀವನ ಮುಗೀತು ಅನ್ನೋ ಹಾಗೆ ದಿನ ಕಳೆದದ್ದೂ ಆಗಿದೆ. ವೀಕೆಂಡ್ ನಲ್ಲಿ ಹೈ ಕ್ಲಾಸ್ ಆಗಿರ್ತಿದ್ದ ದರ್ಶನ್ಗೆ ಈಗ ಸೆರೆವಾಸವೇ ವನವಾಸ ಆಗಿಬಿಟ್ಟಿದೆ. ಒಂದೊಂದು ಕ್ಷಣನೂ ಒಂದೊಂದು ಯುಗದಂತೆ ಕಾಣ್ತಿದೆ. ಅದರಲ್ಲಿ 3 ದಿವಸ ಸಾಲು ರಜೆ ಬೇರೆ ಬಂದಿದೆ. ತನ್ನ ಬಟ್ಟೆ ತಾನೇ ಒಗಿಬೇಕು, ತನ್ನ ಸೆಲ್ನ ತಾನೇ ಗುಡಿಸ್ಬೇಕು. ಈ ಪೊರ್ಕಿ ಕೈಗೆ ಪೊರ್ಕೆ ಬರೋ ಕಾರಣ ಮತ್ತದೇ ಲಡ್ಕಿ. ತಾನೇ ಮಾಡ್ಕೊಳ್ತಿರೋ ದಚ್ಚುಗೆ ಈಗ ಟೈಮ್ ಪಾಸ್ ಆಗ್ತಿಲ್ವಂತೆ. ಒಂದು ಟಿವಿ ಇಲ್ಲ, ಒಂದು ರೇಡಿಯೋ ಇಲ್ಲ, ಕನಿಷ್ಠ ಬೀಚಿ ಪುಸ್ತಕನಾದ್ರೂ ಕೊಡ್ರಪ್ಪ ಅಂತ ಅಂಗಲಾಚ್ತಾ ಇದ್ದಾನೆ. ಒಟ್ನಲ್ಲಿ ಇದು ರಾಜಕೀಯ ಅಲ್ಲದಿದ್ರು ಒಂದ್ ರೀತಿ ರಗಳೆನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.